ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣ ಹಿನ್ನೆಲೆ ಒಂದಕ್ಕೊಂದು ಹೊಸ ಟ್ವಿಸ್ಟ್ಗಳು ಬರ್ತಾನೆ ಇದೆ. ಆದ್ರೆ ಈಗ ಧರ್ಮಸ್ಥಳದಲ್ಲಿ ಹಿಂದೆ ನಾನು ಕೆಲಸವನ್ನ ಮಾಡ್ತಾ ಇದ್ದೆ, ಹೆಣಗಳನ್ನ ಹೂತಾಕ್ತಾ ಇದ್ದೆ, ನಾನು ಹೆಣಗಳನ್ನ ತೋರಿಸ್ತೀನಿ, ಬುರುಡೆಗಳನ್ನ ಕೊಡ್ತೀನಿ ಅಂತ ಬುರುಡೆ ಬಿಟ್ಟಂತಹ ಇವನೇ ಬಹಳ ಫೇಮಸ್ ಮಾಸ್ಕ್ ಮ್ಯಾನ್ ಅಲಿಯಾಸ್ ಬುರುಡೆ ಅಲಿಯಾಸ್ ಚಿನ್ನಯ್ಯ. ಈತ ಮಂಡ್ಯ ಜಿಲ್ಲೆಯವನು, ಹಾಗೆ ಇಬ್ಬರ ಹೆಂಡಿರ ಮುದ್ದಿನ ರಾಜ. ಧರ್ಮಸ್ಥಳ ಪ್ರಕರಣ ವಿಚಾರವಾಗಿ SIT ಅಧಿಕಾರಿಗಳಿಂದ ಈ ಮುಸುಕುಧಾರಿಯ ಬಂಧನವಾಗಿದೆ ಈ ದಿನ. ಹೌದು, ಧರ್ಮಸ್ಥಳದಲ್ಲಿ ಶವ ಹೂತಿದ್ದೆ ಎಂಬ ಮಾಸ್ಕ್ ಮ್ಯಾನ್ ನ ಸುಳ್ಳು ದೂರಿನ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ. ನಿಜಕ್ಕೂ ಇದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು. ಇಲ್ದಿದ್ರೆ ಇನ್ನೂ ನಾನು ಸಾಕಷ್ಟು ನಮ್ಮ ಹಿಂದೂ ಸಂಪ್ರದಾಯದ ಪುಣ್ಯಕ್ಷೇತ್ರಗಳಿದೆ, ಅಲ್ಲೂ ಕೂಡ ಬುರುಡೆಗಳನ್ನ ಊತಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ನೋ ಏನೋ ಗೊತ್ತಿಲ್ಲ. ಈ ಫೇಮಸ್ ಮುಸುಕುದಾರಿ ವಿಚಾರಣೆಯ ನಂತರ ಸುಳ್ಳು ಮಾಹಿತಿ ನೀಡಿದ ಆರೋಪದ ಮೇಲೆ ಬಂಧನವಾಗಿದೆ. ಹಾಗೆ ಈ ಘಟನೆಯು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. SIT ತನ್ನ ತನಿಖೆಯನ್ನ ಮತ್ತಷ್ಟು ಮುಂದುವರಿಸುತ್ತದೆ. ಎಸ್, ಅಫ್ಕೋರ್ಸ್ ಮುಂದುವರಿಸಲೇಬೇಕು. ಯಾಕಂದ್ರೆ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಚ್ಯುತಿ ತರುವಂತಹ ಕೆಲಸ ಮಾಡಿದಂತಹ ಅವರ ಹಿನ್ನೆಲೆ ಏನು, ಈ ನನ್ನ ಮಕ್ಕಳಿಗೆ ಮೊದಲಿನೂ ಕೂಡ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾಕೆ ವ್ಯಾಮೋಹ ಜಾಸ್ತಿ ಇತ್ತು, ವ್ಯಾಮೋಹ ಅಂದ್ರೆ ಒಂದು ರೀತಿಯಾಗಿ ಪ್ರೀತಿಯಾಗಿ ವ್ಯಾಮೋಹ ಆಯ್ತಾ ಅಥವಾ ದ್ವೇಷವಾಗಿ ವ್ಯಾಮೋಹ ಆಯ್ತಾ, ಅಥವಾ ಹಿಂದೂಗಳು ಮಂಜುನಾಥ ಸ್ವಾಮಿಯನ್ನ ತುಂಬಾ ನಂಬ್ತಾರೆ, ಆತನನ್ನ ಆರಾಧಿಸ್ತಾರೆ, ನಮ್ಮ ಪಂಗಡಕ್ಕೆ ಬಂದ್ಬಿಡ್ಲಿ ಅನ್ನೋದೇನಾದ್ರೂ ಇತ್ತ? ಒಂದಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ತಮ್ಮ ಕಲ್ಪನೆಯಲ್ಲೇ ಕಥೆಯನ್ನ ಬರೆಯುವಂತಹ ಇವರು ನಿರ್ದೇಶಕರಾಗ್ಲಿ, ಸ್ಟೋರಿ ರೈಟರ್ ಆಗಲಿ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಲಿ, ಯಾಕೆ ಧರ್ಮಸ್ಥಳಕ್ಕೆ ಚ್ಯುತಿ ತರುವಂತಹ ಕೆಲಸವನ್ನ ಮಾಡಿದ್ರು? ಆದರೆ ಈಗ ನಮ್ಮ ಧಾರ್ಮಿಕ ಭಾವನೆಗೆ ಚ್ಯುತಿ ತರುವ ಕೆಲಸ ಮಾಡಿದವರಿಗೆ ಮಂಜುನಾಥ ಸ್ವಾಮಿ ರುದ್ರ ತಾಂಡವ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಒಬ್ಬೊಬ್ಬರ ಮುಖವಾಡ ಈಗ ಕಳಚ್ತಾ ಬೀಳ್ತಾ ಇದೆ. ಕಳಚಿ ಬಿದ್ದ ನಂತರ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.